ಈಗಾಗಲೇ ಬಚಾವತ್ತಾಗಲಿ ಬ್ರಿಜೇಶ್ ಕುಮಾರ್ ಇದರಲ್ಲಿ 524.256 ಏನು ಎತ್ತರ ಆಗಬೇಕಾಗಿದೆ. ಅದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ. ಮಹಾರಾಷ್ಟ್ರದ ಹೇಳಿದ್ರ ಪ್ರಕಾರ ಸಾಂಗ್ಲಿ ಜಿಲ್ಲೆ ಕೆಲವೊಂದು ಹಳ್ಳಿಗಳು ಕೆಲವೊಂದು ಭಾಗ ಅಟ್ಟೆ ನೀರು ನಿಲ್ತದೆ, ಬ್ಯಾಕ್ ವಾಟರ್. ಅದನ್ನು ಬಿಟ್ಟರೆ ಸಾಂಗ್ಲಿಗೆ ಮತ್ತು ಕೋಲ್ಹಾಪುರಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಹಾರಾಷ್ಟ್ರದವರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಇಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಕರ್ನಾಟಕ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೆದು ಮತ್ತು ನೀರಾವರಿ ತಜ್ಞರು ಎಕ್ಸ್ಪರ್ಟ್ಸ್ ಏನಾದಾರೆ ಇದರೊಳಗೆ ಎಷ್ಟು ಮುಳುಗಡೆ ಆಗ್ತೈತಿ ಅನ್ನೋ ಅಂಥದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದ ಪಾಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದು ಯಾವುದೇ ಸರ್ಕಾರ ಇರಲಿ, ಅದರ ಏನಾದರೂ ತಪ್ಪು ಮಾಡಿದ್ರೆ ನಾವು ಅದು ಯಾವುದೇ ಸರ್ಕಾರ ಇದ್ದರೂ ನಾವು ಹೋರಾಟ ಮಾಡುವ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರ ತರಬಾರ್ದು. ಆ ಮಹಾರಾಷ್ಟ್ರದ ಉದ್ಯೋಗ ಅದೇ ಆಗೈತ್ರಿ, ಬರೀ ಕನ್ನಡ ಮರಾಠಿ ಹಚ್ಕೊಂಡು ಮತ್ತು ಕೆಲಸ ಇಲ್ಲ ಅವರಿಗೆ. ಅದರಿಂದ ಏನು ಭಾಷಾ ಜಗಳ ಹಚ್ಚೋದು, ನೀರಿನ ಜಗಳ ಚಾಲು ಮಾಡೋದು ಇದು ಶಾಶ್ವತ ಅಲ್ಲ. ಇದು ಅವ್ರಿಗೂ ಅನುಕೂಲ ಆಗ್ತದೆ. ಬ್ಯಾಕ್ ವಾಟರ್ ನಿಂತರೆ ಅವ್ರದ್ದು ನೀರಾವರಿಗೆ ಅನುಕೂಲ ಆಗ್ತದೆ, ಅವ್ರಿಗೇನು ತೊಂದರೆ ಆಗ್ತದೆ. ಸುಮ್ಮನೆ ಒಂದು ಏನಾರೇ ಮಾಡಿ ಆಲಮಟ್ಟಿ ಎತ್ತರಕ್ಕೆ ಅಡ್ಡ ಹಾಕೋಕ್ಕೆ ಅದೊಂದು ವ್ಯವಸ್ಥಿತವಾಗಿ ಸಂಚಿದೆ. ಬರೋದಿಲ್ಲ ಅವರು. ಈಗ ನಾವು ಸುಪ್ರೀಂ ಕೋರ್ಟ್ನಾಗೆ ನಮ್ಮದು ಇದು ಆಗಿದ್ದೈತಿ ತೀರ್ಪಿನ. ಅದೇ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಿಧಾನಸಭೆಯಲ್ಲಿ ಹೇಳಿದ್ದು, ಇನ್ನೂ 1 ಲಕ್ಷ ಕೋಟಿ ಸಾಲ ಮಾಡಿ ಆಲಮಟ್ಟಿ ಎತ್ತರ ಆಗಲಿ ಇನ್ನೂ 177 TMC ನೀರೇನೈತಲ್ಲ, ಸುಮಾರು 18 ಲಕ್ಷ ಎಕರೆ ಆಗ್ತದೆ. ಅಷ್ಟು ನೀರಾವರಿ ಆಗುವಂಥ ನೀರನ್ನು ಕರ್ನಾಟಕ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಗ್ಯಾರಂಟಿಗಳು ಕೊಡೋ ಬದಲಿ ನೀರನ್ನು ಉಪಯೋಗ ಮಾಡೋಂಥದಕ್ಕೆ ಬಿಟ್ಟು ಏನಾರು ಮಾಡಿಬಿಟ್ರೆ ಇವ್ರಿಗೆ ಗ್ಯಾರಂಟಿನೇ ಯಾರಿಗೂ ಬೇಕಾಗಿಲ್ಲ. ಇದು ನ್ಯಾಯಾಧೀಕರಣದ ಮತ್ತು ಧ್ವನಿ ಎತ್ತಬೇಕು. ನಾನು ಹಿಂದೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಇದ್ದಾಗ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಮ್ಮ ವಾಜಪೇಯಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದರು. ಏನಾದರೂ ನೀವು ಕರ್ನಾಟಕ 18ಕ್ಕೆ ನೀವು ಅನುಮತಿ ಕೊಟ್ಟರೆ ನಾವು ಬೆಂಬಲ ವಾಪಸ್. ಅವ್ರು 27-28 MP ಇದ್ರು ಚಂದ್ರಬಾಬು. ನಾ ಹೇಳಿದೆ, ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ನಾ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇದು ಹಿಂದಿನ ಇದು ನೋಡ್ರಿ ನನ್ನ ರೆಕಾರ್ಡು. ಹೇಳಿದ ಮೇಲೆ ವಾಜಪೇಯಿ ಸ್ವತಃ ಅವತ್ತೇನು ಸಾಲಿಸಿಟರ್ ಜನರಲ್ ಇದ್ದರು, ಅವನು ಹರೀಶ್ ಸಾಳ್ವೆ ಎತ್ತಿದ್ರು. ಅವರು ನಮ್ಮನ್ನು ಮನೆಗೆ ಕೊಟ್ಟು ಕಳಿಸಿ ಅನಂತಕುಮಾರ್ ಅವರು, ಬಸವರಾಜ್ ಪಾಟೀಲ್ರು, ಜಗದೀಶ್ ಶೆಟ್ಟರು, ನಾನು, ಡಾಕ್ಟರ್ ತಂಗಾ ಹೋಗಿ ಹರೀಶ್ ಸಾಳ್ವೆಯವ್ರು ಕನ್ವಿನ್ಸ್ ಮಾಡಿದ್ವಿ. ಪ್ರಧಾನಮಂತ್ರಿ ವಾಜಪೇಯಿ ಫೋನ್ ಮಾಡಿ ಹೇಳಿದ್ರು, ನನಗೆ ಕುರ್ಚಿ ಹೋದರೂ ಪರವಾಗಿಲ್ಲ, ಕರ್ನಾಟಕ ಅನ್ಯಾಯ ಮಾಡಬಾರ್ದು ಅಂದದಕ್ಕೆ 518 ಆಗ್ಲಿಕ್ಕೆ ಸಾಧ್ಯತೆ ಆಗಿದೆ. ಈಗಿನ MP ಗಳು ಅದೇ ಕೆಲಸ ಮಾಡಬೇಕು. ಈಗಿನ MP ಗಳ ಕೆಲಸ ಏನೈತಿ, ಕರ್ನಾಟಕ ಹಿತ ಕಾಪಾಡಲಿಕ್ಕೆ ಜನ ಆರಿಸಿ ಕಳ್ಸ್ಯಾರ. ಈಗ ಅವರು ಮಾತಾಡೋದಿಲ್ಲ ಅಂದ್ರೆ ಜನ ಅವ್ರ ಮ್ಯಾಗ ಆಕ್ರೋಶ ಹಾಕ್ತಾರೆ. ಅದಕ್ಕೆ ಸರಿಯಾಗಿ ಲೋಕಸಭೆಯಲ್ಲಿ ಮಾತಾಡೋದು ಕಲೀರಿ. ಬರೀ ಇಲ್ಲಿ ಬಿಜಾಪುರನಾಗ ಬಂದು ಒಂದು 4 ಲಪುಟ್ರನ್ನ ತೊಗೊಂಡು ಪತ್ರಿಕೆ ಹಾಕಿ ಕೊಟ್ಟರೆ ಒಳ್ಳೇದಾಗೋದಿಲ್ಲ.